ಆತ್ಮೀಯ ವಿದ್ಯಾರ್ಥಿ ಮಿತ್ರರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಾವು NCERT ಟೆಕ್ಸ್ಟ್ ಬುಕ್ನ ಒಂದು ವಿವರಣೆಯನ್ನು ನೋಡೋಣ. ಕ್ಲಾಸ್ 7th ಸೈನ್ಸ್ ಫಸ್ಟ್ ಚಾಪ್ಟರ್ ನ್ಯೂಟ್ರಿಷನ್ ಇನ್ ಪ್ಲಾಂಟ್ಸ್, ಇದರ ವಿವರಣೆಯನ್ನು ಕನ್ನಡದಲ್ಲಿ ನೋಡ್ತಾ ಹೋಗೋಣ. In class 6th you learned that food is essential for all living organisms. 6ನೇ ಒಂದು ತರಗತಿಯಲ್ಲಿದ್ದಾಗ ನಾವು ಎಲ್ಲ ಜೀವಿಗಳಿಗೂ ಆಹಾರದ ಅವಶ್ಯಕತೆ ಇದೆ ಅಂತಕ್ಕಂಥದ್ದನ್ನು ತಿಳಿದುಕೊಂಡಿದ್ದೀವಿ. ಯು ಆಲ್ಸೋ ಲರ್ನ್ಡ್ ದ್ಯಾಟ್ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್, ಫ್ಯಾಟ್ಸ್, ವಿಟಮಿನ್ಸ್, ಮಿನರಲ್ಸ್ ಆರ್ ಕಾಂಪೊನೆಂಟ್ಸ್ ಆಫ್ ದ ಫುಡ್. ಆಹಾರದ ಅವಶ್ಯಕತೆ ಇದೆ ಅಂತಂದಾಗ ಈ ಆಹಾರದ ಒಂದು ಘಟಕಾಂಶಗಳು ಯಾವುದು ಅನ್ನೋದನ್ನು ಕೂಡ ಕಲಿತಿದ್ದೀವಿ. ಆಹಾರದ ಘಟಕಾಂಶಗಳು ಯಾವುದು? ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ಫ್ಯಾಟ್ಸ್, ವಿಟಮಿನ್ಸ್, ಮಿನರಲ್ಸ್. ಅಂದರೆ ಈ ಎಲ್ಲ ಅಂಶಗಳನ್ನು ಆಹಾರ ಒಳಗೊಂಡಿರ್ತಾ ಇದೆ. ಹಾಗಾಗಿ ಇವುಗಳನ್ನು ಆಹಾರದ ಘಟಕಾಂಶಗಳು ಅಂತ ನಾವು ಕರಿತಾ ಇದ್ದೀವಿ ಅನ್ನೋದನ್ನು ಕೂಡ ನಾವು ತಿಳಿದುಕೊಂಡಿದ್ದೀವಿ. ದೀಸ್ ಕಾಂಪೊನೆಂಟ್ಸ್ ಆಫ್ ಫುಡ್ ಆರ್ ಕಾಲ್ಡ್ ಆಸ್ ದ ನ್ಯೂಟ್ರಿಯೆಂಟ್ಸ್. ನಮ್ಮ ದೇಹಕ್ಕೆ ಅವಶ್ಯಕವಾಗಿರ್ತಕ್ಕಂತಹ ಈ ಆಹಾರದ ಘಟಕಾಂಶಗಳೇನಿದೆ, ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ವಿಟಮಿನ್ಸ್, ಫ್ಯಾಟ್ಸ್, ಮಿನರಲ್ಸ್, ಇವುಗಳನ್ನು ನಾವು ನ್ಯೂಟ್ರಿಯೆಂಟ್ಸ್ ಅಂತ ಕರೀತಾ ಇದ್ದೀವಿ. ಆಹಾರದ ಘಟಕಾಂಶಗಳೇನಿದೆ, ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ಫ್ಯಾಟ್ಸ್, ವಿಟಮಿನ್ಸ್ ಮತ್ತು ಮಿನರಲ್ಸ್ಗಳೇನಿದೆ, ಇವುಗಳನ್ನು ನಾವು ನ್ಯೂಟ್ರಿಯೆಂಟ್ಸ್ ಅಂತ ಕರೀತಾ ಇದ್ದೀವಿ. ಏಕೆಂದರೆ ಇದು ನಮ್ಮ ದೇಹಕ್ಕೆ ಅತ್ಯಂತ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥದ್ದು. ಆ್ಯಂಡ್ ದೇ ಆರ್ ನೆಸಸರಿ ಫಾರ್ ಅವರ್ ಬಾಡಿ. ನಮ್ಮ ದೇಹಕ್ಕೆ ಅತ್ಯಂತ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥದ್ದು. ನಮ್ಮ ದೇಹದ ಒಂದು ಪೋಷಣೆಗೆ, ಜೀವಿಗಳ ಒಂದು ದೇಹದ ಪೋಷಣೆಗೆ ಆಹಾರದ ಒಂದು ಅವಶ್ಯಕತೆ ಇದೆ, ಪೋಷಕಾಂಶಗಳ ಅವಶ್ಯಕತೆ ಇದೆ ಅಂತಕ್ಕಂಥದ್ದು ನಾವು ತಿಳಿದುಕೊಂಡ್ವಿ. ಹಾಗಾದರೆ ಈ ಒಂದು ಆಹಾರದ ಒಂದು ತಯಾರಿಕೆ ಹೇಗಾಗ್ತಾ ಇದೆ? ಆಲ್ ಲಿವಿಂಗ್ ಆರ್ಗನಿಸಮ್ಸ್ ರಿಕ್ವೈರ್ಡ್ ಫುಡ್. ಪ್ರತಿಯೊಂದು ಜೀವಿಗಳಿಗೂ ಆಹಾರದ ಒಂದು ಅವಶ್ಯಕತೆ ಇದೆ. ಪ್ಲಾಂಟ್ಸ್ ಕ್ಯಾನ್ ಮೇಕ್ ಫುಡ್ ಫಾರ್ ದೆಮ್ಸೆಲ್ಫ್ ಬಟ್ ಇನ್ ಎನಿಮಲ್ಸ್ ಇನ್ಕ್ಲೂಡಿಂಗ್ ಹ್ಯೂಮನ್ ಕೆನ್ ನಾಟ್. ಈ ಸಸ್ಯಗಳೇನಿದೆ ತಮಗೆ ಬೇಕಾಗಿರ್ತಕ್ಕಂತಹ ಆಹಾರವನ್ನು ತಾವೇ ತಯಾರಿಸ್ಕೊಳ್ತಾ ಇದೆ. ಆದರೆ ಮನುಷ್ಯ ಮತ್ತು ಇತರ ಪ್ರಾಣಿಗಳೇನಿದೆ ತಮ್ಮ ಆಹಾರವನ್ನು ತಾವು ತಯಾರಿಸ್ಕೊಳ್ಳೋದಿಲ್ಲ. ಹಾಗಾದರೆ ಈ ಮನುಷ್ಯ ಮತ್ತು ಇತರ ಪ್ರಾಣಿಗಳು ಆಹಾರವನ್ನು ಎಲ್ಲಿಂದ ಪಡಿತಾ ಇದೆ? They get it from plants or animals that eat plants. Thus, humans and animals are directly or indirectly depends upon plants. ಮನುಷ್ಯ ಮತ್ತು ಇತರ ಪ್ರಾಣಿಗಳು ಆಹಾರ ಎಲ್ಲಿಂದ ಪಡಿತಾ ಇದೆ ಅಂದರೆ ಸಸ್ಯಗಳಿಂದ ತನ್ನ ಆಹಾರವನ್ನು ಪಡಿತಾ ಇದೆ. ಸಸ್ಯಗಳಿಂದಾದರೂ ಪಡಿಬಹುದು ಅಥವಾ ಸಸ್ಯಗಳನ್ನು ತಿನ್ನುವಂತಹ ಇತರ ಪ್ರಾಣಿಗಳಿಂದಾದರೂ ತನ್ನ ಆಹಾರವನ್ನು ಅದು ಪಡಿತಾ ಇದೆ. ಹಾಗಾಗಿ ದಸ್ ಹ್ಯೂಮನ್ಸ್ ಆ್ಯಂಡ್ ಎನಿಮಲ್ಸ್ ಆರ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಡಿಪೆಂಡ್ಸ್ ಅಪಾನ್ ಪ್ಲಾಂಟ್ಸ್. ಹಾಗಾಗಿ ಮನುಷ್ಯರಾಗಿರ್ಬೋದು ಅಥವಾ ಇತರ ಪ್ರಾಣಿಗಳಾಗಿರ್ಬೋದು, ಇವರು ತಮ್ಮ ಆಹಾರಕ್ಕೋಸ್ಕರವಾಗಿ ಡೈರೆಕ್ಟ್ ಆರ್ ಇಂಡೈರೆಕ್ಟಾಗಿ ಪ್ಲ್ಯಾಂಟ್ಸ್ಗಳ ಮೇಲೆ ಅವಲಂಬನೆ ಆಗಿದೆ. ದೇ ಆರ್ ಡಿಪೆಂಡ್ ಆನ್ ಪ್ಲ್ಯಾಂಟ್ಸ್. ಪ್ಲ್ಯಾಂಟ್ಸ್ಗಳ ಮೇಲೆ ಅವಲಂಬನೆ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಮೋಡ್ ಆಫ್ ನ್ಯೂಟ್ರಿಷನ್ ಇನ್ ಪ್ಲ್ಯಾಂಟ್ಸ್. ಸಸ್ಯಗಳಲ್ಲಿ ಈ ಒಂದು ಪೋಷಣೆ ಹೇಗೆ ಆಗ್ತಾ ಇದೆ? ಸಸ್ಯಗಳಲ್ಲಿ ಈ ಒಂದು ಪೋಷಣೆ ಹೇಗೆ ಆಗ್ತಾ ಇದೆ, ಅದರ ಒಂದು ವಿಧಾನಗಳನ್ನು ನಾವು ನೋಡೋಣ. ಪ್ಲ್ಯಾಂಟ್ಸ್ ಆರ್ ದ ಓನ್ಲಿ ಆರ್ಗನಿಸಮ್ಸ್ ದಟ್ ಕ್ಯಾನ್ ಪ್ರಿಪೇರ್ ಫುಡ್ ಫಾರ್ ದೆಮ್ಸೆಲ್ವ್ಸ್ ಬೈ ಯೂಸಿಂಗ್ ವಾಟರ್, ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ಮಿನರಲ್ಸ್. ದ ರಾ ಮೆಟೀರಿಯಲ್ ಆರ್ ಪ್ರೆಸೆಂಟ್ ಇನ್ ದೇರ್ ಸರೌಂಡಿಂಗ್ಸ್. ಈ ಒಂದು ವಾತಾವರಣದಲ್ಲಿರ್ತಕ್ಕಂತಹ, ತನ್ನ ಸುತ್ತಲೂ ಇರತಕ್ಕಂತಹ ನೀರು, ಕಾರ್ಬನ್ ಡೈಆಕ್ಸೈಡ್ ಮತ್ತು ಮಿನರಲ್ಸ್ಗಳನ್ನು, ಖನಿಜಗಳನ್ನು ಉಪಯೋಗಿಸಿಕೊಂಡು ತಮಗೆ ಬೇಕಾಗಿರ್ತಕ್ಕಂತಹ ತಮ್ಮ ಸ್ವಂತ ಆಹಾರವನ್ನು ತಾವೇ ತಯಾರಿಸಿಕೊಳ್ತಕ್ಕಂತಹ ಜೀವಿಗಳು ಅಂದರೆ ಕೇವಲ ಸಸ್ಯಗಳು. ಕೇವಲ ಸಸ್ಯಗಳು. ಸಸ್ಯಗಳು ಮಾತ್ರ ತಮಗೆ ಬೇಕಾಗಿರ್ತಕ್ಕಂತಹ ಒಂದು ಆಹಾರವನ್ನು ತಾವೇ ತಯಾರಿಸ್ಕೊಳ್ತಾ ಇದೆ. ಈ ತಮ್ಮ ಸುತ್ತಲೂ ಇರತಕ್ಕಂತಹ ಒಂದು ನೀರು, ಕಾರ್ಬನ್ ಡೈಆಕ್ಸೈಡ್ ಮತ್ತು ಖನಿಜ ವಸ್ತುಗಳನ್ನು, ಮಿನರಲ್ಸ್ಗಳನ್ನು ಉಪಯೋಗಿಸ್ಕೊಂಡು, ಈ ಒಂದು ಕಚ್ಚಾ ವಸ್ತುಗಳನ್ನು ಉಪಯೋಗಿಸ್ಕೊಂಡು ತಮಗೆ ಬೇಕಾಗಿರ್ತಕ್ಕಂಥ ಆಹಾರವನ್ನು ತಾವೇ ತಯಾರಿಸ್ಕೊಳ್ತಾ ಇದೆ.
ಹಾಗಾದರೆ ಈ ಒಂದು ಆಹಾರದ ಒಂದು ಅವಶ್ಯಕತೆ ಏನಿದೆ? ಈ ಒಂದು ಆಹಾರ ನಮಗೆ ಏಕೆ ಬೇಕು? ದ ನ್ಯೂಟ್ರಿಯೆಂಟ್ಸ್ ಎನೇಬಲ್ ಲಿವಿಂಗ್ ಆರ್ಗನಿಸಮ್ಸ್ ಟು ಬಿಲ್ಡ್ ದೇರ್ ಬಾಡೀಸ್. ತಮ್ಮ ಒಂದು ದೇಹದ ಒಂದು ರಚನೆಗೋಸ್ಕರ ಆಹಾರ ಬೇಕಾಗ್ತಾ ಇದೆ. ಟು ಗ್ರೋ, ತಮ್ಮ ಬೆಳವಣಿಗೆಗೋಸ್ಕರ ಆಹಾರ ಬೇಕಾಗಿರ್ತಾ ಇದೆ. ಟು ರಿಪೇರ್ ಡ್ಯಾಮೇಜ್ಡ್ ಪಾರ್ಟ್ಸ್ ಆಫ್ ದೇರ್ ಬಾಡೀಸ್, ತಮ್ಮ ಒಂದು ದೇಹದ ಯಾವುದೇ ಒಂದು ಹಾನಿಗೊಳಗಾಗಿರ್ತಕ್ಕಂತಹ ಭಾಗಗಳನ್ನು ಅದು ಸರಿಪಡಿಸಬೇಕಾಗಿತ್ತು, ಅದು ಗುಣಮುಖವಾಗಬೇಕಾಗಿತ್ತು ಅಂತಂದರೆ ಆಹಾರದ ಒಂದು ಅವಶ್ಯಕತೆ ಇದೆ. ಆ್ಯಂಡ್ ಪ್ರೊವೈಡ್ ದ ಎನರ್ಜಿ ಟು ಕ್ಯಾರಿ ಔಟ್ ದ ಲೈಫ್ ಪ್ರೊಸೆಸ್. ಮತ್ತು ನಮ್ಮ ದೇಹದಲ್ಲಿ ನಡೀತಕ್ಕಂತಹ ಒಂದು ಜೈವಿಕ ಕ್ರಿಯೆಗಳಿಗೋಸ್ಕರವಾಗಿ ಈ ಒಂದು ಆಹಾರದ ಒಂದು ಅವಶ್ಯಕತೆ ಇದೆ. ಪ್ರೊವೈಡ್ ದ ಎನರ್ಜಿ ಟು ಕ್ಯಾರಿ ಔಟ್ ದ ಲೈಫ್ ಪ್ರೊಸೆಸ್. ಜೈವಿಕ ಕ್ರಿಯೆಗಳಿಗೆ ಬೇಕಾಗಿರ್ತಕ್ಕಂತಹ ಒಂದು ಶಕ್ತಿಯನ್ನು ಕೊಡೋದಕ್ಕೆ ಈ ಒಂದು ಆಹಾರದ ಅವಶ್ಯಕತೆ ಇದೆ. ಶಕ್ತಿ ಇರಲಿಲ್ಲ ಅಂತಂದರೆ ಜೈವಿಕ ಕ್ರಿಯೆಗಳು ಕೂಡ ನಡೆಯೋದಿಲ್ಲ. ಹಾಗಾದರೆ ನ್ಯೂಟ್ರಿಷನ್ ಅಂದರೆ ಏನು? ಪೋಷಣೆ ಅಂದರೆ ಏನು? ದ ಮೋಡ್ ಆಫ್ ಟೇಕಿಂಗ್ ಫುಡ್ ಬೈ ದ ಆರ್ಗನಿಸಮ್ ಆ್ಯಂಡ್ ಇಟ್ಸ್ ಯುಟಿಲೈಸೇಷನ್ ಬೈ ದ ಬಾಡಿ. ನಮ್ಮ ಒಂದು ದೇಹ, ಯಾವುದೇ ಒಂದು ಜೀವಿಯ ದೇಹ ಆಹಾರವನ್ನು ಪಡ್ಕೊಳ್ತಕ್ಕಂಥದ್ದು ಮತ್ತು ಆ ಪಡೆದುಕೊಂಡಿರ್ತಕ್ಕಂತಹ ಆಹಾರವನ್ನು ಉಪಯೋಗ ಮಾಡಿಕೊಳ್ತಕ್ಕಂಥ ಒಂದು ಕ್ರಿಯೆ ಏನಿದೆ, ಆ ಒಂದು ಕ್ರಿಯೆಗೆ ನಾವು ನ್ಯೂಟ್ರಿಷನ್ ಅಂತ ಕರೀತಾ ಇದ್ದೀವಿ. ಆ ಒಂದು ಕ್ರಿಯೆಗೆ ನ್ಯೂಟ್ರಿಷನ್ ಅಂತ ಕರೀತಾ ಇದ್ದೀವಿ. ದ ಮೋಡ್ ಆಫ್ ನ್ಯೂಟ್ರಿಷನ್ ಇನ್ ವಿಚ್ ಆರ್ಗನಿಸಮ್ಸ್ ಮೇಕ್ ಫುಡ್ ದೆಮ್ಸೆಲ್ಸ್ ಫ್ರಮ್ ಸಿಂಪಲ್ ಸಬ್ಸ್ಟೆನ್ಸಸ್ ಈಸ್ ಕಾಲ್ಡ್ ಆಟೋಟ್ರೋಪಿಕ್ ನ್ಯೂಟ್ರಿಷನ್. Therefore, the plants are called as autotrophs. Animals and most other organisms take in food prepared by plants. They are called heterotrophs. They are called heterotrophs. The mode of nutrition in which organisms make food themselves from simple substances is called autotrophic nutrition. ಈ ಒಂದು ಪೋಷಣೆಯಲ್ಲಿ ತಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂತಹ ಆಹಾರವನ್ನು ಪಡೆಯೋದರಲ್ಲಿ ತಾವೇ ಸ್ವತಃ ಆಹಾರವನ್ನು ತಯಾರಿಸ್ಕೊಳ್ತಕ್ಕಂಥ ಒಂದು ಪ್ರೊಸೆಸ್ ಏನಿದೆ, ತಾವೇ ಸ್ವತಃ ಆಹಾರವನ್ನು ತಯಾರಿಸ್ಕೊಳ್ತಕ್ಕಂಥ ಪ್ರೊಸೆಸ್ ಏನಿದೆ, ಅದಕ್ಕೆ ಆಟೋಟ್ರೋಪಿಕ್ ನ್ಯೂಟ್ರಿಷನ್ಸ್ ಅಂತ ಕರೀತಾ ಇದ್ದಾರೆ. ಆ ಒಂದು ಪ್ರೊಸೆಸ್ಗೆ ಆಟೋಟ್ರೋಪಿಕ್ ನ್ಯೂಟ್ರಿಷನ್ ಅಂತ ಕರೀತಾ ಇದ್ದಾರೆ. ತಮ್ಮ ಸ್ವಂತ ಆಹಾರವನ್ನು ತಾವೇ ತಯಾರಿಸ್ಕೊಳ್ತಕ್ಕಂತಹ ಒಂದು ಕ್ರಿಯೆ. ಯಾವ ಒಂದು ಜೀವಿಗಳು ತಮ್ಮ ಸ್ವಂತ ಆಹಾರವನ್ನು ತಾವೇ ತಯಾರಿಸ್ಕೊಳ್ತಾ ಇದೆಯೋ, ಯಾವ ಜೀವಿಗಳಲ್ಲಿ ಈ ಒಂದು ಕ್ರಿಯೆ ನಡೀತಾ ಇದೆಯೋ ಅಂತಹ ಒಂದು ಜೀವಿಗಳನ್ನು ನಾವು ಆಟೋಟ್ರೋಪ್ಸ್ ಅಂತ ಕರಿತಾ ಇದ್ದೀವಿ. ಈ ಪ್ಲ್ಯಾಂಟ್ಸ್ಗಳೇನಿದೆ ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ಳೋದ್ರಿಂದ ಈ ಪ್ಲ್ಯಾಂಟ್ಸ್ಗಳನ್ನು ನಾವು ಆಟೋಟ್ರೋಪ್ಸ್ ಅಂತ ಕರೀತಾ ಇದ್ದೀವಿ. ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ತಕ್ಕಂತಹ ಒಂದು ಜೀವಿಗಳು, ಪ್ಲ್ಯಾಂಟ್ಸ್ಗಳನ್ನು ಆಟೋಟ್ರೋಪ್ಸ್ ಅಂತ ಕರೀತಾ ಇದ್ದೀವಿ. ಆದರೆ ಆ್ಯನಿಮಲ್ಸ್ ಆ್ಯಂಡ್ ಮೋಸ್ಟ್ ಅದರ್ ಆರ್ಗನಿಸಮ್ಸ್, ಈ ಒಂದು ಪ್ರಾಣಿಗಳು ಮತ್ತು ಇತರ ಒಂದು ಜೀವಿಗಳೇನಿದೆ ಅವು ಈ ಸಸ್ಯಗಳಿಂದ ತಮ್ಮ ಆಹಾರವನ್ನು ಪಡಿತಾ ಇದೆ. ಹಾಗಾಗಿ ಅವು ತಮ್ಮ ಸ್ವಂತ ಆಹಾರವನ್ನು ತಾವು ತಯಾರಿಸ್ಕೊಳ್ಳೋದಿಲ್ಲ, ಅವು ಇತರ ಜೀವಿಗಳ ಮೇಲೆ ಅವಲಂಬನೆ ಆಗಿರ್ತಾ ಇದೆ. ಹಾಗಾಗಿ ಅಂಥವುಗಳನ್ನು ನಾವು ಹೆಟಿರೋಟ್ರೋಪ್ಸ್ ಅಂತ ಕರೀತಾ ಇದ್ದೀವಿ. ಅಂದರೆ ಆಟೋಟ್ರೋಪ್ಸ್ ಮತ್ತು ಹೆಟಿರೋಟ್ರೋಪ್ಸ್ನ ಅರ್ಥ ಗೊತ್ತಾಯಿತು. ಆಟೋಟ್ರೋಪ್ಸ್ ಅಂದರೆ the organisms which prepared their own food, they are called as the autotrophs. ಹಾಗೆ ಆಟೋಟ್ರೋಪಿಕ್ ನ್ಯೂಟ್ರಿಷನ್ ಅಂದರೆ the process of preparation of the food in the organisms by themselves. ತಮ್ಮ ಸ್ವಂತ ಆಹಾರವನ್ನು ತಾವೇ ತಯಾರಿಸ್ಕೊಳ್ತಕ್ಕಂಥ ಒಂದು ಕ್ರಿಯೆ ಏನಿದೆ, ಆ ಒಂದು ಕ್ರಿಯೆಗೆ ನಾವು ಆಟೋಟ್ರೋಪಿಕ್ ನ್ಯೂಟ್ರಿಷನ್ಸ್ ಅಂತ ಕರೀತಾ ಇದ್ವಿ. ಆಟೋಟ್ರೋಪಿಕ್ ನ್ಯೂಟ್ರಿಷನ್ ಅಂತ ಕರೀತಾ ಇದ್ವಿ. ಹಾಗಾದರೆ ಆಟೋಟ್ರೋಪ್ಸ್ ಮತ್ತು ಹೆಟಿರೋಟ್ರೋಪ್ಸ್ ಅಂತ ಗೊತ್ತಾಯಿತು. ಈ ಆಟೋಟ್ರೋಪ್ಸ್ನ ಅರ್ಥ ಏನು? ಆಟೋ ಅಂದರೆ ಸೆಲ್ಫ್, ಟ್ರೋಫೋಸ್ ಅಂದರೆ ನರಿಷ್ಮೆಂಟ್. ಟ್ರೋಫೋಸ್ ಅಂದ್ರೇನು? ನರಿಷ್ಮೆಂಟ್ ಅಂದರೆ ತಮ್ಮ ಸ್ವಂತ ಆಹಾರವನ್ನು ತಾವೇ ತಯಾರಿಸ್ಕೊಳ್ತಕ್ಕಂಥದ್ದು. ಹೆಟಿರೋಟ್ರೋಪ್ಸ್, ಹೆಟಿರೋ ಅಂದರೆ ಅದರ್ಸ್. ಹೆಟಿರೋ ಅಂದರೆ ಅದರ್ಸ್, ಇತರರು ತಯಾರಿಸಿರ್ತಕ್ಕಂತಹ ಆಹಾರವನ್ನು ಉಪಯೋಗ ಮಾಡ್ಕೊಳ್ತಕ್ಕಂಥವ್ರು. ಅದು ಹೆಟಿರೋಟ್ರೋಪ್ಸ್ ಆಗ್ತಾ ಇದೆ. Now we may ask where the food factories of the plants are located. ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ತಾ ಇವೆ. ಹಾಗಾದರೆ
ಈ ಸಸ್ಯಗಳಲ್ಲಿ ಆಹಾರ ತಯಾರಿಕಾ ಕಾರ್ಖಾನೆ ಫುಡ್ ಫ್ಯಾಕ್ಟ್ರೀಸ್ ಆಹಾರ ತಯಾರಿಸತಕ್ಕಂತಹ ಕಾರ್ಖಾನೆ ಎಲ್ಲಿ ಇರ್ತಾ ಇದೆ? ವೆದರ್ ಫುಡ್ ಈಸ್ ಮೇಡ್ ಇನ್ ಆಲ್ ಪಾರ್ಟ್ಸ್ ಆಫ್ ದ ಪ್ಲಾಂಟ್ಸ್, ಈ ಒಂದು ಸಸ್ಯದ ಎಲ್ಲ ಭಾಗಗಳು ಆಹಾರವನ್ನು ತಯಾರಿಸ್ತಾ ಇದೆ ಏನು? ಅಥವಾ ಓನ್ಲಿ ಇನ್ ಸರ್ಟೆನ್ ಪಾರ್ಟ್ಸ್, ಅಥವಾ ಕೆಲವೇ ಒಂದು ಸಸ್ಯದ ಭಾಗಗಳು ಆಹಾರವನ್ನು ತಯಾರಿಸ್ತಾ ಇದೆಯೋ? ಈ ಒಂದು ಪ್ರಶ್ನೆ. ಹೌ ಡು ಪ್ಲಾಂಟ್ಸ್ ಅಬ್ಟೈನ್ ದ ರಾ ಮೆಟೀರಿಯಲ್ಸ್ ಫ್ರಮ್ ದ ಸರೌಂಡಿಂಗ್? ಈ ಆಹಾರ ತಯಾರಿಕೆಗೆ ಬೇಕಾಗಿರ್ತಕ್ಕಂತಹ ಕಚ್ಚಾ ವಸ್ತುಗಳೇನಿದೆ, ರಾ ಮೆಟೀರಿಯಲ್ಸ್ಗಳೇನಿದೆ, ಅದು ತನ್ನ ಒಂದು ಸುತ್ತಲಿನ ಪರಿಸರದಿಂದ ಹೇಗೆ ಪಡಿತಾ ಇದೆ? ಹೌ ಡು ದ ಪ್ಲಾಂಟ್ಸ್ ಅಬ್ಟೈನ್ ದ ರಾ ಮೆಟೀರಿಯಲ್ಸ್ ಫ್ರಮ್ ದ ಸರೌಂಡಿಂಗ್ಸ್? ಹೌ ಡು ದೇ ಟ್ರಾನ್ಸ್ಪೋರ್ಟ್ ದ್ಯಾಮ್ ಟು ದ ಫುಡ್ ಫ್ಯಾಕ್ಟ್ರೀಸ್ ಆಫ್ ದ ಪ್ಲಾಂಟ್ಸ್? ಆ ಒಂದು ಆಹಾರ ತಯಾರಿಕಾ ಕಾರ್ಖಾನೆ ಏನಿದೆ ಅಲ್ಲಿಯವರೆಗೂ ಅದನ್ನು ಹೇಗೆ ಸಾಗಿಸ್ತಾ ಇದೆ ಅಂತಕ್ಕಂಥದ್ದು. ಹೌ ಡು ದೇ ಟ್ರಾನ್ಸ್ಪೋರ್ಟ್ ದ್ಯಾಮ್ ಟು ದ ಫುಡ್ ಫ್ಯಾಕ್ಟ್ರೀಸ್ ಆಫ್ ದ ಪ್ಲಾಂಟ್, ಅದು ಅಲ್ಲಿಯವರೆಗೆ ಅದನ್ನು ಹೇಗೆ ಸಾಗಿಸ್ತಾ ಇದೆ ಅಂತಕ್ಕಂಥದ್ದನ್ನು ನಾವು ಈಗ ನೋಡೋಣ. ಆ ಒಂದು ಪ್ರೊಸೆಸ್ಗೆ ನಾವೇನಂತ ಕರಿತಾ ಇದ್ದೀವಿ? ಫೋಟೋಸಿಂಥಸಿಸ್ ಅಂತ ಕರಿತಾ ಇದ್ದೀವಿ.